ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಭದ್ರಾ ಅವರು ವಿದ್ಯನ್ಗೆ ಹೇಳ್ತಾರೆ, ಒಳ್ಳೆಯದನ್ನು ಮಾಡಿದ್ರೆ ಜಗತ್ತಿಗೆ ಅದಕ್ಕೆ ಸಾಕ್ಷಿ ಬೇಕು ಅಂತ ನೀನೇ ಹೇಳಿದ್ದಲ್ಲ ವಿದ್ಯಾ. ಔಷಧಿ ತಂದಿರೋದು ನಿಜ ಅನ್ನೋದಕ್ಕೆ ಒಂದು ಬಲವಾದ ಸಾಕ್ಷಿ ಸಿಕ್ಕದೆ. ಯಾವ ಸಾಕ್ಷಿ? ಅದು ಎಲ್ಲದೆ? ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ವಿದ್ಯೆ ಶಾಕಲ್ಲಿ ಕೇಳ್ತಾರೆ. ಅವತ್ತು ನೀನು ಅಲ್ಲಿ ಬಿದ್ದಿದ್ದ ಜಾಗದಲ್ಲೇ ಇತ್ತು, ಆದ್ರೆ ನಿನಗೆ ಏನಾಗೋಯ್ತು ಅನ್ನೋ ಎತ್ಕೊಂಬರೋ ಗಡಿಬಿಡಿಲಿ ಅದನ್ನ ನಾನು ಗಮನಿಸ್ಲಿಲ್ಲ ಅಷ್ಟೇ. ಈಗ ನೆನಪಾಯ್ತು ಅಂತ ಭದ್ರಾ ಹೇಳ್ತಾರೆ. ನಿಜ ಹೇಳ್ತಾ ಇದ್ದೀರಾ? ಅಂತ ಸಾಕ್ಷಿ ಏನದೆ ಅಂತ ವಿದ್ಯೆ ಕೇಳ್ತಾರೆ. ನಾನು ಅವತ್ತಲ್ಲಿ ಬಂದಾಗ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಅಂದ್ರೆ ಆ ಬುಟ್ಟಿ ಅಲ್ಲೇ ಬಿದ್ದಿತ್ತು, ಅಂದ್ರೆ ಬುಟ್ಟಿನ ಅಲ್ಲಿಗೆ ಯಾರು ತಂದಿರ್ಲೇಬೇಕು. ಅದನ್ನ ಕೇಳಿದ್ರೆ ಎಲ್ಲ ಗೊತ್ತಾಯ್ತದ ತಾನೆ ಅಂತ ಹೇಳ್ತಾರೆ ಭದ್ರಾ. ನೋಡಿ, ನಾನು ಔಷಧಿ ತಂದಿದ್ದೆ ಅನ್ನೋದ್ಕಿಂತ ನಿನ್ ತಮ್ಮ ಔಷಧಿ ತಂದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗ್ಬೇಕು. ಯಾಕೆ ಅಂದ್ರೆ ಮಾಡ್ದವ್ರಿಗೆ ಕ್ರೆಡಿಟ್ ಸಿಗದೆ ಇದ್ರು ಪರವಾಗಿಲ್ಲ, ಆದ್ರೆ ಮಾಡ್ದೋ ಇದನ್ನು ಲಾಭ ಮಾಡ್ಕೋತಾ ಇದ್ರೆ ಅದನ್ನ ನಾನು ಸಹಿಸಕ್ಕಿಲ್ಲ ಅಂತ ಹೇಳ್ತಾರೆ ವಿದ್ಯಾ. ಎಣ್ಣೆ ಗಂಟ ನನಗೆ ಸತ್ಯ ಬಿಟ್ಟರೆ ಬೇರೆ ಏನು ಗೊತ್ತಿರ್ಲಿಲ್ಲ, ಆದ್ರೆ ಅದನ್ನ ಹೇಗ್ ತಿಳ್ಕೋಬೇಕು ಅಂತ ಗೊಂದಲದಲ್ಲಿದ್ದಾಗ ನೀನೆ ತಾಳ್ಮೆ, ಧೈರ್ಯ, ನಂಬಿಕೆ ಈ ಮೂರು ನಿಮ್ ಜೊತೆಲಿದ್ರೆ ಗೆದ್ದೇ ಗೆಲ್ತೀರಾ ಅನ್ನೋ ಮಾತನ್ನ ನಾನು ನಂಬ್ದೆ. ತಾಳ್ಮೆಯಿಂದ ದೇವ್ರ ಮೇಲೆ ಒಂದ್ ನಂಬಿಕೆ ಇಟ್ಟು ಯೋಚನೆ ಮಾಡಿದ್ಕೆ ಅದ್ಯಾವ್ರು ನನಗೊಂದ್ ದಾರಿ ತೋರಿಸ್ತಾ. ಧೈರ್ಯದಿಂದ ಸತ್ಯ ಹೊರಗ್ ತಂದ್ರೆ ಮುಗೀತು ಅಂತ ಭದ್ರಾ ಹೇಳ್ತಾರೆ. ಸರಿ ನಡೀರಿ, ನಿಮ್ ಕುಟೆ ನಾವು ಬರ್ತೀನಿ ಅಂತ ವಿದ್ಯೆ ಹೇಳ್ತಾರೆ. ಆಗ ಭದ್ರಾ ಹೇಳ್ತಾರೆ, ಇಲ್ಲ, ನನ್ ಜೊತೆ ನೀನ್ ಬರೋದ್ಕಿಂತ ನೀನ್ ಇಲ್ಲಿರೋದು ಮುಖ್ಯ. ಯಾಕಂದ್ರೆ ನಿನ್ ಅಗತ್ಯ ಅಲ್ಲಿಗಿಂತ ಇಲ್ಲೇ ಜಾಸ್ತಿ ಇದೆ. ಈ ತಪ್ಪಿ ನಾನೇನಾದ್ರೂ ಬರಕ್ಕೆ ತಡ ಆದ್ರೂ ಮದ್ವೆ ನಡೆಯೋದಕ್ಕೆ ಅವಕಾಶ ಕೊಡ್ಬೇಡ. ಏನೇ ಆಗ್ಲಿ ಸರಿಯಾದ ಸಮಯಕ್ಕೆ ಸಾಕ್ಷಿ ಸಮೇತ ಬರ್ತೀನಿ ನಾನು ಅಂತ ಭದ್ರಾ ಹೇಳ್ತಾರೆ. ಸರಿ ಆಯ್ತು, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಂತ ವಿದ್ಯೆ ಹೇಳ್ತಾರೆ. ಯಾಕಿಂದ ಹುಷಾರಾಗಿರ್ಬೇಕಾದನು ನಾನಲ್ಲ, ಶ್ರಮನ ಕದ್ದು ಅವನು ಉಳಿಸ್ಕೊಂತದನಲ್ಲ ಸುಭಾಷ, ಅವನನ್ನ ಮಾತ್ರ ನಾನು ಸುಮ್ಕೆ ಬಿಡಕ್ಕಿಲ್ಲ ಅಂತ ಭದ್ರಾ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಈಶ್ವರಿ, ಚಿತ್ರ ಹಾಗೆ ಸಾವಿತ್ರಿ ಅವ್ರನ್ನ ತೋರಿಸ್ತಾರೆ. ಅದಕ್ಕೆ ಬರೀ ಬ್ಯಾನರ್ ವಿಷಯ ಗೊತ್ತಾಗಿದ್ಕೆ ಅಣ್ಣ ನಿಮ್ ಜೀವನ ಬಾಯಿ ಬರೋ ಹಂಗ್ ಮಾಡ್ದ. ಇನ್ನೇನಾದ್ರೂ ಆ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಿ ಅತ್ತಿ ಅಂತ ಹೇಳ್ತಾರೆ ಸಾವಿತ್ರಿ. ಬರ್ಲಾ ಅತ್ತೆ ಅಂತ ಹೇಳಿ ವಿನಂತಿ ಹಾಗೆ ಸಾವಿತ್ರಿ ಅಲ್ಲಿಂದ ಹೋಗ್ತಾರೆ. ಹೋಗ್ತಿದ್ದಾಗೆ ಚಿತ್ರ ಹೇಳ್ತಾರೆ, ಏನವ ಇದು, ಈ ಲಂಕಿಣಿ ಇನ್ನೂ ಅಟ್ಟಿಲಿ ಹೇಳಿಲ್ಲ ಅಂತ ಅನ್ಸುತ್ತೆ. ಅವ್ರು ಏನಾದ್ರೂ ಹೇಳ್ಬಿಟ್ಟಿದ್ರೆ ವಾತಾವರಣ ಇಷ್ಟೊತ್ತವರೆಗೂ ಹಿಂಗಿರೋದ ಚಿತ್ರ? ಖಂಡಿತ ಇಲ್ಲ ಚಿತ್ರ, ಈ ವಿಚಾರ ಆಚೆಗೆ ಬರ್ದಂಗ್ ನೋಡ್ಕೋಬೇಕು ಕಣೆ. ಏನ್ ಮಾಡ್ಲಿ ಅಂತ ಈಶ್ವರಿ ಅವರು ತುಂಬಾ ಟೆನ್ಷನ್ ಮಾಡ್ಕೋತಾರೆ. ಈ ಕಡೆ ವಿದ್ಯೆ ಅವ್ರನ್ನ ತೋರಿಸ್ತಾರೆ. ವಿದ್ಯೆ ಭದ್ರನ್ಗೆ ಥ್ಯಾಂಕ್ಸ್ ಹೇಳ್ತಾರೆ. ಯಾಕೆ ಅಂತ ಭದ್ರಾ ಕೇಳ್ತಾರೆ. ಯಾಕೆ ಅಂದ್ರೆ ಇಂಥ ಕೆಲಸ ಮಾಡಿ ದಿನ ನನ್ ಕಣ್ ಮುಂದೆ ಓಡಾಡ್ತಿರೋದನ್ನ ನೋಡಿ ನನಗೆ ಶಾನೆ ಕೋಪ ಇತ್ತು, ಆದ್ರೆ ಸಾಕ್ಷಿ ಇಲ್ದೆ ಏನು ಮಾಡಕ್ಕಾಗಕ್ಕಿಲ್ಲ ಅಂತವಾ ನಾನು ಸುಮ್ನೆ ಆಗ್ಬಿಟ್ಟಿದ್ದೆ ಅಂತ ಹೇಳ್ತಾರೆ ವಿದ್ಯಾ. ಆದ್ರೆ ಇವತ್ತು ನೀವು ಸಾಕ್ಷಿ ತಗೊಂಬರ್ತೀನಂತ ನಿಂತಿದ್ದೀರಲ್ಲ ಅದಕ್ಕೆ ಅಂತ ಹೇಳ್ತಾರೆ ವಿದ್ಯಾ. ಆಗ ಭದ್ರಾ ಹೇಳ್ತಾರೆ, ಇಲ್ಲ, ಈ ವಿಚಾರದಲ್ಲಿ ಅದ್ರಲ್ವೇ ಇಟ್ಟವಾಗ್ಲೂ ನಮ್ಮ ಅಪ್ಪನ ಪ್ರಾಣ ಯಾರು ಉಳಿಸಿದಾರೋ ಅವ್ರಿಗೆ ಆ ಬೆಲೆ ಸಿಗ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಒಂದು ಹೆಣ್ಣು ಅಂತ ನೋಡ್ದಾನೆ ಒಳ್ಳೆ ನರಿಯಂಗೆ ಹೇಳಿ ಕೆಲಸ ಮಾಡಿ ಅವ್ರನ್ನಾಗೆ ಜಂಬ ಕೊಚ್ಕೊಂಡು ಯೋಗ್ಯತೆ ಇಲ್ದಾನೆ ಹೊಗಳ್ಸ್ಕೊತಾ ಇದಾನಲ್ಲ, ಅವನನ್ನ ಯಾವುದೇ ಕಾರಣಕ್ಕೂ ಸುಮ್ಕೆ ಬಿಡಕ್ಕಿಲ್ಲ. ಸರಿ, ಆದಷ್ಟು ಬೇಗನೆ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಭದ್ರಾ ಅಲ್ಲಿಂದ ಹೋಗ್ತಾರೆ. ಈ ಕಡೆ ನೋಡಿದ್ರೆ ಈಶ್ವರಿ ಅವರು ಸುಭಾಷ್ ಮಾಡಿದ ಕೆಲಸಕ್ಕೆ ಕೋಪ ಮಾಡ್ಕೊಂಡು ನವ್ಯ ಅವರಿಗೆ ಕಾಲ್ ಮಾಡ್ತಾರೆ. ಹೇಳಿ ಅಂತ ನವ್ಯ ಹೇಳ್ತಾರೆ ಆ ಕಡೆಯಿಂದ. ಈಶ್ವರಿ ಅವರು ಹೇಳ್ತಾರೆ, ಥ್ಯಾಂಕ್ಸ್ ಕಣವ, ಪ್ರತ್ಯಕ್ಷವಾಗಿ ಕಂಡ್ರು ಸತ್ಯ ಆಗಿರಕ್ಕಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡೆ ನೋಡು, ಅದಕ್ಕೆ ಶಾನೆ ಖುಷಿ ಆಯ್ತು. ನವ್ಯ ನನ್ ಮಗ ಅಂತವನಲ್ಲ ಕಣವ ಅಂತ ಈಶ್ವರಿ ಅವರು ಫೋನಲ್ಲಿ ಹೇಳ್ತಿದ್ದಾಗೆ ನವ್ಯ ಅವರು ಸ್ಟಾಪ್ ಇಟ್, ಮಗನ ಬಗ್ಗೆ ವಹಿಸ್ಕೊಂಡು ಮಾತಾಡೋದನ್ನ ಮೊದಲು ನಿಲ್ಲಿಸಿ. ಮಗನ ಬಗ್ಗೆ ಎಲ್ಲ ಏನೇನೆಲ್ಲ ಹೇಳ್ತಾ ಇದ್ದೀರೋ ಅದನ್ನೆಲ್ಲ ನಂಬೋದಕ್ಕೆ ನಾನೇ ಚಿಕ್ಕ ಹುಡುಗಿ ಅಲ್ಲ ಅಂತ ನವ್ಯ ಹೇಳಿದಾಗ ಈಶ್ವರಿ ಹೇಳ್ತಾರೆ, ಅದನ್ನ ನಾನು ಒಪ್ಕೊಂತೀನಿ ಕಣವ, ಅದಕ್ಕೋಸ್ಕರ ನೀನು ಹೊಡಿ ಬಿಡಿ ಏನ್ ಬೇಕಾದ್ರೂ ಶಿಕ್ಷೆ ಕೊಡು, ಈ ವಿಷಯ ಮಾತ್ರ ಅಪ್ಪನಿಗೆ ಮಾತ್ರ ಹೇಳ್ಬೇಡ ಕಣವ ಅಂತ ಈಶ್ವರಿ ಬೇಡ್ಕೋತಾರೆ ನವ್ಯ ಹತ್ರ. ಅವ್ರಿಗೇನಾದ್ರೂ ಗೊತ್ತಾದ್ರೆ ನಮ್ಮ ಮನೆತನದ ಮರ್ವಾದೆ ಹೋಗುತ್ತೆ, ನಿಮ್ಮ ಮದ್ವೆನೂ ನಿಲ್ಸ್ಬಿಡ್ತಾರೆ ಕಣವ ಅಂತ ಹೇಳ್ತಾರೆ ಈಶ್ವರಿ. ಹೌದು, ನಿಮ್ಮ ಮಗನ ಬಗ್ಗೆ ನಮ್ಮ ಅಪ್ಪನ ಹತ್ರ ಮಾತಾಡಿ ಮದ್ವೆ ನಿಲ್ಸೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ನಾನು ಆ ಕೆಲಸ ಮಾಡಲ್ಲ. ನಮ್ಮ ಅಪ್ಪನ್ಗೆ ಹೇಳಿ ಮದ್ವೆನ ನಾನು ನಿಲ್ಸಲ್ಲ. ಯಾಕೆ ಅಂದ್ರೆ 4 ಗೋಡೆ ಮುದ್ದೆ ನಡೆದಿರೋದು 4 ಜನದ ಮುಂದೆ ಬಯಲಾಗಬೇಕು. ಅವಾಗ್ಲೇ ಇಂಥ ದುಷ್ಟನ್ಗೆ, ಇಂಥ ಕೆಟ್ಟ ಮೃಗಕ್ಕೆ ಬುದ್ಧಿ ಕೆಲ್ಸೋದಕ್ಕೆ ಸಾಧ್ಯ ಅಂತ ನವ್ಯ ಹೇಳ್ತಾರೆ. ನೋಡವ ನವ್ಯ, ಇದು 2 ಮನೆದು ಮರ್ಯಾದೆ ಪ್ರಶ್ನೆ, ಇದು ಒಂದ್ಸಲ ಕ್ಷಮಿಸ್ಬಿಡು ನವ್ಯ, ಇವನಿಗೆ ನಾನು ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಈಶ್ವರಿ ಹೇಳಿದಾಗ ನವ್ಯ ಹೇಳ್ತಾರೆ, ನೋಡಿ, ನೀವು ನನ್ನನ್ನು ಸಮಾಧಾನ ಮಾಡೋದಕ್ಕೆ ಯಾವ ರೀತಿ ಪ್ರಯತ್ನ ಪಟ್ರು ಅದು ಸಾಧ್ಯ ಇಲ್ಲ. ಒಟ್ನಲ್ಲಿ ಮದ್ವೆನ ನಿಲ್ಲಿಸ್ತೀನಿ ಅಂತ ನವ್ಯ ಪಣ ತೊಡ್ತಾರೆ. ಆದ್ರೆ ಅದನ್ನ ಯಾವಾಗ ನಿಲ್ಲಿಸ್ಬೇಕು ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ ಅಂತ ಫೋನ್ನ ಕಟ್ ಮಾಡ್ತಾರೆ ನವ್ಯ. ಈ ಕಡೆ ನೋಡಿದ್ರೆ ಈಶ್ವರಿ ನವ್ಯ ಅಂತ ಕಿರಿಸ್ತಾರೆ. ನವ್ಯ ಫೋನ್ ಕಟ್ ಮಾಡ್ತಿದ್ದಾಗೆ ಸುಭಾಷ್ನ ಗುರಾಯಿಸ್ಕೊಂಡು ನೋಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಈಶ್ವರಿ ಅವರು. ಅಷ್ಟರಲ್ಲಿ ವಿನಂತಿ, ಸಾವಿತ್ರಿ ಅಲ್ಲಿಗೆ ಬರ್ತಾರೆ. ಏನತ್ತಿಗೆ ತಲೆ ಮೇಲೆ ಕೈ ಹೊತ್ಕೊಂಡು ನಿಂತಿದ್ದೀರಿ, ಮದುವೆ ಕೆಲಸ ಬೇರೆ ರಾಶಿ ಬಿದ್ದದೆ, ನೀವು ನೋಡಿದ್ರೆ ಅಂತ ಹೇಳ್ತಾರೆ ಸಾವಿತ್ರಿ. ಎಲ್ಲ ಕಣವ, ನಡೆಯೋ ಮದುವೆ ಆಗಿದ್ದಿದ್ರೆ ಕೆಡಿಸ್ಕೊಂಡು ಎಲ್ಲ ಕಡೆ ಓಡಾಡಿರೋರು, ಪಾಪ ಈ ಮದುವೆ ಯಾವಾಗ ನಿಲ್ತದೋ ಗೊತ್ತಿಲ್ಲ. ಇಂಥ ಕುಲಪುತ್ರನ ಜನ್ಮ ಕೊಟ್ಮೇಲೆ ತಮ್ಮ ಮರ್ವಾದೆ ಯಾವಾಗ ಮಣ್ಪಾಲ್ ಆಗುತ್ತೋ ಅನ್ನೋ ಚಿಂತೆಲಿ ಇಂಥವ್ರು ಅಷ್ಟೇ ಅಂತ ವಿನಂತಿ ಹೇಳ್ಬೇಕಾದ್ರೆ
ಈಶ್ವರಿ ಅವ್ರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಕಣ ಇಂಥವನಿಗೆ ಅವ್ವ ಅನ್ಸ್ಕೊಂಡ್ಮೇಲೆ ಪಾಪ ಇಂಥದ್ನೆಲ್ಲ ಅನ್ಭವಿಸ್ಲೇಬೇಕು ಅಂತ ಸಾವಿತ್ರಿ ಹೇಳ್ತಾರೆ. ಅಯ್ಯೋ ಅತ್ತೆ, ನೀವು ಜಾಸ್ತಿ ಚಿಂತೆ ಮಾಡಕ್ಕೆಲ್ಲ ಹೋಗ್ಬೇಡಿ, ಮದ್ವೆ ಯಾವ ಟೈಮಿಗೆ ನಿಲ್ಬೇಕು ಕರೆಕ್ಟಾಗಿ ಆ ಟೈಮ್ಗೆ ನಿಲ್ತದ್ ಬಿಡಿ ಅಂತ ಹೇಳ್ತಾರೆ ವಿನಂತಿ. ನಾಕು ಈಗೀಗ ಸಾಕು ಹೋಗುವ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ವಿನಂತಿ ಸಾವಿತ್ರಿ. ಮತ್ತೆ ಸುಭಾಷ್ನ ಗುರಾಯಿಸ್ಕೊಂಡು ನೋಡ್ತಾರೆ. ಆಗ ಚಿತ್ರ ಹೇಳ್ತಾರೆ, ಬೇಡ ಬಿಡವ ಆಯ್ತು. ಈ ಕಡೆ ನೋಡಿದ್ರೆ ಭದ್ರ ಅಜ್ಜಿನ ತೋರಿಸ್ತಾರೆ. ಅವ್ವ ಅನ್ಕೊಂಡು ಶಿವರಾಮೇಗೌಡರು ಬರ್ತಾರೆ. ಅಷ್ಟರಲ್ಲಿ ಮೋಹನ್ ಅವರಿಗೆ ನೀರು ಕೇಳ್ತಾರೆ ಶಿವರಾಮೇಗೌಡರು. ಗೋವಿಂದ್ ಅವರು ಹೇಳ್ತಾರೆ, ಅಣ್ಣ ಈ ವಿಧಾನಸಭೆಯಲ್ಲಿ ನಡೆಯೋ ವಿಷಯಗಳು ಅಂತ ಇರಬೇಕಾದ್ರೆ ಶಿವರಾಮೇಗೌಡರು ಹೇಳ್ತಾರೆ, ಅವನ್ ಕಂಡ್ಲ ಅದು ಯಾರು ಹೇಳ್ತಾರೋ ಯಾರು ಬಿಡ್ತಾರೋ ಒಂದು ಗೊತ್ತಾಗಕ್ಕಿಲ್ಲ ಅಂತ ಹೇಳ್ತಾರೆ. ವೆಂಕಟೇಶ್ ಅವ್ರನ್ನ ಶಿವರಾಮೇಗೌಡರು ಕೇಳ್ತಾರೆ, ಫೀಸ್ ಕಟ್ ಬಂದೆ ಅಂತ. ಆಗ ವೆಂಕಟೇಶ್ ಅವರು ಹ್ಞೂ ಅಂತ ಹೇಳಿ ಫೀಸ್ ಕಟ್ಟಿದ್ದನ್ನು ತೋರಿಸ್ತಾರೆ. ಆಗ ಅಮ್ಮಮ್ಮ ಕೇಳ್ತಾರೆ, ಅದೇನೋ ಗೀಸು ಅಂತಿದ್ದೆಲ್ಲ ಏನದು ಅಂತ ಕೇಳ್ತಾರೆ. ಏನಿಲ್ಲ ಕಣವ, ಚಂಪಾ ಓದ್ಬೇಕಂತ ಹೇಳಿದ್ಲಲ್ಲ, ಫೀಸ್ ಕಟ್ಟಕ್ಕೆ ಹೇಳಿದ್ದೆ, ಅದನ್ನ ಕಟ್ಬಿಟ್ಟು ಬಿಲ್ ತಂದವನೆ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅದನ್ನ ಕೇಳಿದ ತಕ್ಷಣನೇ ಅಮ್ಮಮ್ಮ ತುಂಬಾ ಖುಷಿಯಾಗ್ಬಿಡ್ತಾರೆ. ನಾನು ತಗೋ ಇದು ಚಂಪನ ಕೊಟ್ಬಿಡು ಅಂತ ಶಿವರಾಮೇಗೌಡರು ಹೇಳಿದಾಗ ಮೋಹನ ಹೇಳ್ತಾರೆ, ರೀ ಇದನ್ನ ನಾನ್ ಕೊಡೋದ್ಕಿಂತ ನೀವೇ ಅವಳ ಕೈ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಕಡ್ಲ ಶಿವರಾಮ, ನೀನ್ ಅವಳಿಗೆ ಕೊಟ್ರೆ ಅವಳು ಶಾನೆ ಖುಷಿ ಪಡ್ತಾಳೆ, ಬರಕ್ಕೆ ಹೇಳ್ತೀನಿ ಅಂತೇಳಿ ಫೋನ್ ಮಾಡ್ತಾರೆ ಅಮ್ಮಮ್ಮ. ಅಲ್ಲ ಕಣವ, ನೀನೇ ಯಾರಾದ್ರೂ ಕೊಟ್ಟಿದ್ರು ಬರ್ತಾ ಇರ್ಲಿಲ್ಲ, ಇದೆಲ್ಲ ಬೇಕಾಗಿತ್ತಾ ಅಂತ ಶಿವರಾಮೇಗೌಡರು ಹೇಳಿದಾಗ ಸಾವಿತ್ರಿ ಹೇಳ್ತಾರೆ, ಅಲ್ಲ ಕಣಣ್ಣ, ನೀನೇ ಫೀಸ್ ಕಟ್ಟಿ ಅವ್ರು ಸೇರಿಸ್ತಾ ಇದ್ದೀನಿ, ಅವಳಿಗೆ ಕೊಟ್ರೆ ಅವಳು ಓದೋದಕ್ಕೆ ಜಾಸ್ತಿ ಉತ್ಸಾಹ ಬರಕ್ಕಿಲ್ವೇ ಅಂತ ಹೇಳ್ತಾರೆ ಸಾವಿತ್ರಿ. ಅಷ್ಟರಲ್ಲಿ ವಿದ್ಯಾ ಚಂಪಾ ಅಲ್ಲಿಗೆ ಬರ್ತಾರೆ. ಮಾವಯ್ಯ ಬರಕ್ಕೆ ಹೇಳಿದ್ರಂತೆ ಅಂತ ಚಂಪಾ ಹೇಳ್ತಾರೆ. ಬಿಲ್ನ ಚಂಪನ್ ಕೈಗೆ ಕೊಡ್ತಾರೆ ಶಿವರಾಮೇಗೌಡರು. ಅವಯ್ಯ ಇದು ಏನು ಅಂತವ ನಂಗೆ ಗೊತ್ತಾಗ್ಲಿಲ್ಲ ಅಂತ ಚಂಪಾ ಕೇಳ್ತಾರೆ. ಓದ್ಬೇಕಂತ ಹೇಳ್ದಲ್ಲ, ಟ್ಯೂಷನ್ಗೆ ಅಡ್ಮಿಷನ್ ಮಾಡಿ ಫೀಸ್ ಕಟ್ಟಿರೋ ಬಿಲ್ ಅದು ಅಂತಿದ್ದಾಗೆ ಚಂಪಾ ತುಂಬಾ ಖುಷಿ ಪಡ್ತಾರೆ. ನಾಳೆಯಿಂದ ಅಲ್ಲಿಗೆ ಹೋಗಿ ಸಂದಾಗ ಓದ್ಕೊ. ಅವಯ್ಯ ನನ್ಗೆ ಆಗ್ತಾ ಇರೋ ಖುಷಿಗೆ ಏನ್ ಹೇಳ್ಬೇಕಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಕೈ ಮುಕ್ಕೊಂಡ್ ಬೇಡ್ಕೊತಾರೆ ಚಂಪಾ ಅವರು. ರವ, ನಾನ್ ಮಾತು ಕೊಟ್ಟಂಗೆ ನೀನನ್ನು ಎಷ್ಟೇ ಚಂದಾಗಿ ನೋಡ್ಕೊಂಡ್ರು ಮನೆ ಗಂಟೆ ಈ ಮನೆಯಲ್ಲಿ ನಿನ್ ಕೆಲ್ಸದೊಳಗೆ ಇರ್ಬೇಕಾಗುತ್ತೆ. ಆಗ್ಬಾರ್ದಂದ್ರೆ ವಿದ್ಯೆ ಹೇಳ್ದಂಗೆ ನೀನ್ ಸ್ವಾಭಿಮಾನದಲ್ಲೇ ಬದುಕಬೇಕು. ಸ್ವಾಭಿಮಾನದಲ್ಲಿ ಬದುಕಬೇಕು ಅಂದ್ರೆ ಚೆನ್ನಾಗಿ ಓದ್ಬೇಕು. ಸುಭಾಸನ್ ಬದುಕಲ್ಲಿ ನೋವೇ ಬರೋಕ್ ಮೊದ್ಲು ಹೀಗೆ ಒಂದ್ ದಾರಿ ಮಾಡ್ಬೇಕಾಗಿರೋದು ನನ್ನ ಕರ್ತವ್ಯ. ಅದೇ ಧರ್ಮ ಅನಿಸ್ತು, ಅದಕ್ಕೆ ನೋಡಮ್ಮ ನೀನ್ ಆಸೆ ಪಟ್ಟಂಗೆ ಸಂದಾಗ ಓದ್ಲಿ ಅಂತ ಅನಿಸ್ತು, ಅದಕ್ಕೆ ಮಾಡ್ದೆ ಅಂತ ಹೇಳ್ತಾರೆ ಶಿವರಾಮೇಗೌಡರು. ನನಗೆ ಆಶೀರ್ವಾದ ಮಾಡಿ ಮಾವಯ್ಯ ಅಂತ ಶಿವರಾಮೇಗೌಡ್ರ ಕಾಲಿಗೆ ಬೀಳ್ತಾರೆ ಚಂಪಾ. ಹಾಗೆ ಗೋವಿಂದ ಕಾಲಿಗೂ ಸಹ ಬೀಳ್ತಾರೆ. ಆಗ ವಿದ್ಯೆಯವ್ರು ಹೇಳ್ತಾರೆ, ಮಾವಯ್ಯ ಈ ವಿಷಯನ ನಿಮ್ ತಾವ ಹೇಳಕ್ ಬಂದಾಗ ನೀವ್ ಏನ್ ಹೇಳ್ತಿರೋ, ನೀವ್ ಹೆಂಗ್ ತಗೊಂತೀರೋ ಅಂತ ಶಾನೆ ಆತಂಕ ಇತ್ತು. ಆದ್ರೆ ನೀವು ಚಂಪನ್ ಕನ್ಸನ್ನ ಪ್ರಶ್ನೆ ಮಾಡ್ಲಿಲ್ಲ, ಅವಳಿಗೆ ಬೆನ್ನೆಲ್ಬಾಗ್ ನಿಂತ್ರಿ. ಇವತ್ತು ನೀವು ಉಳಿಸ್ಕೊಂಡಿದ್ದು ಒಂದ್ ಮಾತಲ್ಲ, ನಿಮ್ಮ ವ್ಯಕ್ತಿತ್ವ. ನೀವು ಕೊಟ್ಟ ಮಾತನ್ನ ಉಳಿಸ್ಕೊಂಡು ಬದುಕೋ ಮನ್ಸ. ಅದಕ್ಕೆ ಅದ್ಯಾವ್ರು ನಿಮ್ಮನ್ನ ಇಂಥ ದೊಡ್ಡ ಸ್ಥಾನದಲ್ಲಿ ಇಟ್ಟಿರೋದು. ಹೇಳ್ಬೇಕಂದ್ರೆ ನೀವು ಆ ಸ್ಥಾನದಲ್ಲಿ ಕುಂತಿಲ್ಲ, ನಿಮ್ಮ ವ್ಯಕ್ತಿತ್ವನೇ ಆ ಸ್ಥಾನ ಕರ್ಕೊಂಡು ಹೋಗಿರೋದು ಅಂತ ಅಳ್ತಾ ಹೇಳ್ತಾರೆ ವಿದ್ಯಾ. ನಿಮ್ಮ ಈ ಉಪಕಾರಕ್ಕೆ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಮಾವಯ್ಯ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಒಂದು ಹೆಣ್ಮಗು ಯಾರ ಹಂಗು ಇಲ್ದೆ ಸ್ವತಂತ್ರವಾಗಿ ತನ್ನ ಕಾಲ್ ಮೇಲೆ ತಾನು ನಿಂತ್ಕೋಬೇಕು ಅಂದ್ರೆ ಎಷ್ಟು ಮುಖ್ಯ ಅಂತ ನೀನ್ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು. ಅದಕ್ಕೆ ಚಂಪಾಗೆ ನಾನ್ ಬೇರೆ ಏನೇ ಮಾಡಿದ್ರು ಚಿಕ್ಕದಾಗ್ಬಿಡುತ್ತೆ. ಓದಿಗೆ ಅವಳ ಆಸೆಗೆ ರೆಕ್ಕೆ ಕಟ್ಟಿ ಅವಳ ಆಸೆನ ಈಡೇರಿಸ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ಇದಕ್ಕೆ ನೀನೇ ಸ್ಫೂರ್ತಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಶಿವರಾಮೇಗೌಡರ ಆ ಮಾತಿಗೆ ವಿದ್ಯೆಗೆ ಕಣ್ ತುಂಬ್ಕೊಂಡ್ಬರುತ್ತೆ. ಶಿವರಾಮೇಗೌಡರಿಗೆ ಕೈ ಮುಗಿದ್ಬಿಟ್ಟು ವಿದ್ಯೆ ಹೇಳ್ತಾರೆ, ಇದನ್ ಬಿಟ್ರೆ ನನಗೆ ಬೇರೆ ಏನು ಹೇಳ್ಬೇಕಂತ ಅರ್ಥ ಆಗ್ತಾ ಇಲ್ಲ ಮಾವಯ್ಯ. ಆಗ ಭದ್ರಾಜ್ಜಿ ಹೇಳ್ತಾರೆ, ಶಿವರಾಮ ಇವತ್ತು ನನಗೆ ಶಾನೆ ಹೆಮ್ಮೆ ಆಗ್ತೈತಿ ಕಣ್ಲಾ. ನೈಕ್ಳಿಗೆ ಓದು ಅನ್ನೋದು ಶಾಪ ಅಲ್ಲ, ವರ ಅನ್ನೋದನ್ನ ನೀನ್ ಅರ್ಥ ಮಾಡ್ಕೊಂಡ್ಬಿಟ್ಟೆ ನೋಡು, ಆಟೆ ಸಾಕು ಅಂತ ಹೇಳ್ತಾರೆ ಭದ್ರಾಜ್ಜಿ. ಆಗ ಚಂಪಾ ಅವರು ಆಶೀರ್ವಾದ ಮಾಡಿ ಅಮ್ಮಮ್ಮ ನನಗೆ ಅಂತ ಹೇಳ್ತಾರೆ. ನನ್ನ ಆಸೆ ಎಲ್ಲ ನೆರವೇರಿ 100 ಕಾಲ ಸಂದಾಗಿರುವಂತ ಚಂಪಾಗೆ ಆಶೀರ್ವಾದ ಮಾಡ್ತಾರೆ ಅಮ್ಮಮ್ಮ ಅವರು. ಮೋಹನ್ ಅವ್ರ ಹತ್ರ ಸಹ ಆಶೀರ್ವಾದ ತಗೋತಾರೆ ಚಂಪಾ. ಸಾವಿತ್ರಿ ಹೇಳ್ತಾರೆ, ಚಂಪಾ ನೀನು ಓದೋದಕ್ಕೆ ನಾನು ಸಪೋರ್ಟ್ ಮಾಡಿದ್ದೀನಿ ಅಂತ ಹೇಳಿದಾಗ ನನಗೆ ಆಶೀರ್ವಾದ ಮಾಡಿ ಅಮ್ಮ ಅಂತ ಹೇಳಿ ಕಾಲಿಗೆ ಬೀಳ್ತಾರೆ ಚಂಪಾ ಅವರು. ಆಗ ಸಾವಿತ್ರಿ ಅವರು ಸಂದಾಗ ಓದಿ ಸಂದಾಗಿರುವಂತ ಆಶೀರ್ವಾದ ಮಾಡ್ತಾರೆ. ಎಲ್ಲಿ ಚಂಪಾ ಅವರು ನನ್ ಕಾಲಿಗೆ ಬಿದ್ಬಿಡ್ತಾರ ಅಂತ ನಾನು ಆಶೀರ್ವಾದ ಮಾಡೋಷ್ಟು ದೊಡ್ಡೋಳಲ್ಲ ಅಂತ ವಿನಂತಿ ಹೇಳ್ತಾರೆ. ನಿನ್ನ ಆಶೀರ್ವಾದ ಏನ್ ತಗೊಳಕ್ ಬಂದಿರ್ಲಿಲ್ಲ, ಅವಳು ಸುಮ್ಕೆ ಇರುವಂತ ಅಮ್ಮಮ್ಮ ಹೇಳ್ತಾರೆ ವಿನಂತಿಗೆ. ಚಂಪಾ, ನನ್ ಮಗ ನಿನಗೆ ಬೆಂಬಲವಾಗಿ ನಿಂತಿರೋದು ಸಾರ್ಥಕವಾಗ್ಬೇಕು ಅಂದ್ರೆ ನೀನು ವಿದ್ಯಾನಂಗಿ ಸಂದಾಗ ಓದಿ ಒಳ್ಳೆ ನಂಬರ್ನ ತಗೊಂಡು ಅನ್ಕೊಂಡ್ ಗುರಿನ ಸಾಗಿಸ್ಬೇಕು. ಆವಾಗ್ಲೇ ನೀನು ಇವಳಂಗೆ ಛಲಗಾತಿ ಅನ್ಸ್ಕೊಳ್ಳೋದು ಅಂತ ಹೇಳ್ತಾರೆ ಅಮ್ಮಮ್ಮ. ಆಮೇಲೆ ನಾನು ಕಣ್ಣು ಮುಚ್ಚೋದ್ರೊಳಗೆ ನೀನು ಡಾಕ್ಟ್ರು, ನೀನು ಲಾಯರ್ ಆಗ್ಬೇಕು, ನಾನು ಹೇಳ್ದವ್ರಿಗೆ ನೀನ್ ಚುಚ್ಬೇಕು, ನೀನ್ ಕೇಸ್ ಹಾಕ್ಬೇಕು ಅಂತ ಹೇಳ್ತಾರೆ ಅಮ್ಮಮ್ಮ. ಈ ಕಡೆ ನೋಡ್ರೆ ಮನೆಯಲ್ಲೆಲ್ಲ ಸಂಭ್ರಮ ಇರುತ್ತೆ. ಅಮ್ಮಮ್ಮ ಬಂದ್ಬಿಟ್ಟು ಹೇಳ್ತಾರಲ್ಲೇ, ಹಾಳೋದನ್ನೇ ಓಡಾಡೋ ದಾರಿಲಿ ಕುರ್ಚಿನ ಮಡಗಿದಿರಲ್ಲ, ಕೊಂಡೋಗಿ ಅದ್ರ ಜಾಗದಲ್ಲಿ ಇಟ್ಬಿಡು ಅಂತ ಹೇಳ್ತಾರೆ. ಕೆಲಸ ಮಾಡೋ ಹುಡುಗರಿಗೆ ಹೇಳ್ತಾರೆ, ನೆನ್ನೆಯಿಂದ ಅಲಂಕಾರ ಮಾಡ್ತಾನೆ ಇದ್ದೀರಾ, ಏನ್ ಮುಗಿಸ್ತಿರೋ ಇಲ್ಲ, ಏನ್ ಮದ್ವೆ ಆದ್ಮೇಲೆ ಮುಗಿಸ್ತೀರಾ ಅಂತ ಹೇಳ್ತಿರ್ತಾರೆ ಅಮ್ಮಮ್ಮ. ಅಯ್ಯೋ ನಾನು ಇಷ್ಟೊಂದು ಮಾತಾಡ್ತಾ ಇದ್ರು ಒಬ್ರು ಕೇಳಿಸ್ತಕ್ಕಂತ ಇಲ್ವಲ್ಲ, ಬಿರ್ಬಿರ್ನೆ ಮಾಡ್ರು ಅಂತ ಹೇಳ್ಬೇಕಾದ್ರೆ ಈಶ್ವರಿ ಹಾಗೆ ಚಿತ್ರ ಅಲ್ಲಿಗೆ ಬರ್ತಾರೆ. ಈಶ್ವರಿ ಚಿತ್ರ ಹೋಗೋದನ್ನ ನೋಡ್ಬಿಟ್ಟು ನಿಂತ್ಕೊಳ್ರಿ ಅಂತ ಅಮ್ಮಮ್ಮ ಹೇಳ್ತಾರೆ. ಇನ್ನು ಸ್ನಾನನೇ ಮಾಡಿಲ್ವ ನೀವು, ಸ್ನಾನ ಮಾಡಿ ಸುಣ್ಣ ಬಣ್ಣ ಬಳ್ಕೊಳ್ಳೋದು ಯಾವಾಗ ಅಂತೀನಿ, ಒಂದ್ ಕೆಲ್ಸ ಮಾಡಿ ಈ ಗೋಡೆಗೆ ಬಳಿತಾರಲ್ಲ ಹಾಕಿದ್ರು ಹೋಗದೆ ಇರುವಂತದ್ದು ಅಂತದನ್ನ ಬಳ್ಕೊಂಬಿಡಿ, ಮನೆ ಕಾರ್ಯಕ್ರಮಕ್ಕೆ ತಡ ಮಾಡ್ದೆ ಬಟ್ಟೆ ಅಷ್ಟೇ ಹಾಕೊಂಡ್ ಬಂದ್ಬಿಡ್ಬೋದು ಅಂತ ಹೇಳ್ತಾರೆ ಅಮ್ಮಮ್ಮ. ಆಗ ಚಿತ್ರ ಹೇಳ್ತಾರೆ, ಅಮ್ಮಮ್ಮ ಮದ್ವೆ ದಿನನೂ ಮೇಕಪ್ ಮಾಡ್ಕೋಬೋದೇ,
ಮದ್ವೆ ಅಂದರೆ ಬಂದು ಜನಗಳನ್ನು ಮಾತಾಡಿಸಿ ಉಪಚಾರ ಮಾಡಬೇಕು. ಅದನ್ನ ಬಿಟ್ಟು ಮುಖದ ತುಂಬ ಬಣ್ಣ ಬಳ್ಕೊಂಡು ಬಟ್ಟೆ ಅಂಗಡಿ ಮುಂದೆ ನಿಂತ್ಕೊಂತಾವಲ್ಲ ಗೊಂಬೆಗಳು, ಹಂಗೆ ನಿಂತ್ಕೊಳ್ಳೋದಲ್ಲ. ಅದೇನು ಹೆಂಗಸ್ರು, ಒಬ್ರಿಗೂ ಜವಾಬ್ದಾರಿ ಅನ್ನೋದೇ ಇಲ್ಲ ಈ ಹಟ್ಟಿಲಿ. ಸರಿ ಅದೇನೋ ಬಣ್ಣ ಬಳ್ಕೊಂಡು ಬಿರ್ನೆ ಬಂದ್ಬಿಡಿ ಅಂತ ಹೇಳ್ತಾರೆ ಅಮ್ಮಮ್ಮ. ಅಯ್ಯಯ್ಯೋ, ಹೊರಗಡೆ ಅದೇನು ಮಾಡಿದಾರೋ ಏನೋ ಕಾಣೆ, ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ಅಮ್ಮಮ್ಮ ಅಲ್ಲಿಂದ ಹೋಗ್ತಾರೆ. ಆಗ ಈಶ್ವರಿ ಹೇಳ್ತಾರೆ, ನಮ್ಗೆ ಆಸೆ ಹೊತ್ಕೊಂತ ಐತಿ, ಮುದ್ಕಿದ್ ಒಂದು ಹಿಂಸೆ ಅಂತ ಹೇಳ್ತಾರೆ. ಬಾರೆ ಅಂತ ಚಿತ್ರನ ಕರ್ಕೊಂತ ಹೋಗ್ಬೇಕಾದ್ರೆ ಸಾವಿತ್ರಿ ಅವ್ರ ಅತ್ತಿಗೆ ಅಂತ ಹೇಳ್ತಾರೆ. ಓಹೋ, ಇವಳೊಬ್ಳು ಅಂತ ಅನ್ಕೋತಾರೆ ಈಶ್ವರಿ. ಅಯ್ಯೋ ಅತ್ತಿಗೆ, ನಿಮ್ಮ ಮುಖ ನೋಡ್ತಾ ಇದ್ರೆ ಬೆಳಗಾನೆ ಮಲಗಿಲ್ಲ ಅಂತ ಅನ್ಸ್ತದೆ ಅಲ್ವೇನೆ ವಿನಂತಿ ಅಂತ ಹೇಳ್ತಾರೆ ಸಾವಿತ್ರಿ. ಕಣವ, ರಾತ್ರಿ ಎಲ್ಲ ನಿದ್ದೆಗೆಟ್ಟು ಕಣ್ಣೆಲ್ಲ ಊದ್ಕೊಂಡು ಮುಖದ ಮೇಲೆ ಕಣ್ಣು ಬಂದ್ಬಿಟ್ಟದೆ ಅತ್ತೆ, ನಿಮ್ಮ ಮುಖ ನೋಡ್ತಾ ಇದ್ರೆ ನೋ ಮಿಸ್ಸಿಂಗ್ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ವಿನಂತಿ. ಆಗ ಚಿತ್ರ ಹೇಳ್ತಾರೆ, ನಾವಿನ್ನೂ ಮೇಕಪ್ ಮಾಡ್ಕೊಂಡು ರೆಡಿ ಆಗಿಲ್ವಲ್ಲ, ಅದಕ್ಕೆ ನಿನ್ಗೆ ಹಂಗೆ ಕಾಣಿಸ್ತದೆ ಹೋಗಿ ಅಂತ ಹೇಳ್ತಾರೆ. ಚಿತ್ರ, ನೀನು ಅನ್ಕೊಂಡಿರೋದೆಲ್ಲ ಭ್ರಮೆ ಕಣೆ, ಎಷ್ಟೇ ಆದ್ರೂ ಮದುವೆ ಆಗುತ್ತೋ ಅನ್ನೋ ಹೆದರಿಕೆ ಇದೆ ಅಲ್ವಾ, ಎಷ್ಟೇ ಮೇಕಪ್ ಮಾಡಿದ್ರು ಮುಚ್ಚಾಗ ಹಾಕಿಲ್ ಬಿಡು ಅಂತ ಹೇಳ್ತಾರೆ ಸಾವಿತ್ರಿ. ಅಯ್ಯೋ, ಇವ್ರ ಜೊತೆ ಏನು ಬಾರೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ವಿನಂತಿ ಹೇಳ್ತಾರೆ, ಏನವ್ವ ಅವ್ರ ಕಡೆಯಿಂದ ಇನ್ನೂ ಯಾವುದೇ ಫೋನ್ ಬಂದಿಲ್ಲ, ಅಂದರೆ ಕಾಪ್ದಲ್ಲಿ ಹೋಗಿರೋ ಮಗಳನ್ನ ಏನಾದರೂ ಹೇಳಿ ತಣ್ಣಗೆ ಮಾಡಿಬಿಟ್ರೆ ಅಂತ ವಿನಂತಿ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.